ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥ ಸುಮಾರು 106 ಯೋಜನೆಗಳು ಪ್ರತಿಯೊಬ್ಬರು ಕೂಡ ತಲುಪಿದೆ. ಇಡೀ ವಿಶ್ವದಲ್ಲಿಯೇ ಅದು ಫ್ರೀ ಮೆಡಿಕಲ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಅಲ್ಲಿದೆ. ದೇಶದಲ್ಲಿ ಸಂಘಟನಾತ್ಮಕವಾಗಿರೋ ಪಕ್ಷ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಒಂದು ಆರ್ಗನೈಸ್ಡ್ ಪಕ್ಷ. ಎಲೆಕ್ಷನ್ ಟೈಮ್ ಅಲ್ಲಿ ಬರೋದು, ಏನೋ ಅದು ಇದು ಹಂಚೋದು, ಓಟ್ಗಳು ಹಾಕ್ಸ್ಕೊಳ್ಳೋದು, ಅದು ನಮ್ದು ಆ ತರ ಅಲ್ಲ. ಕೇಂದ್ರದ ನಿರ್ಧಾರ ಅಂತಿಮ ನಿರ್ಧಾರ. ಸಾಮಾನ್ಯ ವೋಟರ್ ಕೂಡ ಇವತ್ತು ತುಂಬಾ ನಾಲೆಡ್ಜ್ ಇದೆ. ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ನಾವು ಈ ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋದು ಅಭಿಪ್ರಾಯ ಅಲ್ಲ, ಇದು 100% ದೃಢವಾಗಿರ್ತಕ್ಕಂಥ ನಂಬಿಕೆ. ಇವತ್ತು JDS ನಮ್ಮ ಪರವಾಗಿ ನಿಂತಿರೋದ್ರಿಂದ 2.5-3 ಲಕ್ಷ ಓಟುಗಳು ನಮಗೆ ಬರುತ್ತೆ. 40 ಸೀಟ್ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, 400 ಸೀಟ್ ಬರ್ತಕ್ಕಂಥ ಒಂದು ನರೇಂದ್ರ ಮೋದಿಜಿ ಅವರ ಕೇಂದ್ರ ಸರ್ಕಾರ. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಈಗ ಕರ್ನಾಟಕ ಕೂಡ ಇದಕ್ಕೆ ಹೊರತಾಗಿಲ್ಲ. 28 ಕ್ಷೇತ್ರಗಳನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಸೊ ಅದೆಲ್ಲದರ ಮಧ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಅಸಮಾಧಾನವಿತ್ತು. ಆದರೆ ಫೈನಲಿ ಏನು ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಅಂದ್ರೆ ಮೈತ್ರಿ ಟಿಕೆಟ್ ಅನ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಇದೆ, ಬಿಜೆಪಿಯಿಂದ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಮಲಿಂಗಪ್ಪ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಕೆಟ್ ಹಂಚಿಕೆಯಾಗಿ ಒಂದಷ್ಟು ಗೊಂದಲ ಇತ್ತು. ಸೊ ಅದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಣಕ್ಕಿಳಿದಿದ್ದಾರೆ. ಹೇಗಿದೆ ಪ್ರಚಾರ ಎಲ್ಲ ಸರ್? ಇವಾಗ ವಾತಾವರಣ ತುಂಬ ಚೆನ್ನಾಗಿದೆ ಮೇಡಮ್. ಏನು ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಮಾಡಿರ್ತಕ್ಕಂಥ ಸುಮಾರು 106 ಯೋಜನೆಗಳು ಪ್ರತಿಯೊಬ್ಬರು ಕೂಡ ತಲುಪಿದೆ. ಮತ್ತು ರಾಜ್ಯದಲ್ಲೂ ಕೂಡ ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅನೇಕ ರೈತಪರ ಯೋಜನೆಗಳನ್ನು ರೂಪಿಸಿದರು. ಮತ್ತು ವಿದ್ಯಾರ್ಥಿಗಳು ಓದೋದಕ್ಕೆ ಏನೋ ಒಂದು ಯೋಜನೆಗಳನ್ನು ರೂಪಿಸಿದರು. ಮತ್ತು ಎಲ್ಲ ಕ್ಷೇತ್ರಗಳ, ಕೃಷಿ ಕ್ಷೇತ್ರ ಇರ್ಬೋದು, ವಿದ್ಯಾರ್ಥಿಗಳ ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವ್ರು ಮತ್ತು ನಮ್ಮ BS ಯಡಿಯೂರಪ್ಪನವರಿರ್ಬೋದು, ಅವರ ಒಂದು ನೇತೃತ್ವದಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನು ನಾವು ಕೊಟ್ಟಿದ್ದೀವಿ. ಅದರ ಒಂದು ಪ್ರತಿಫಲ ಇವಾಗ ಪ್ರತಿಯೊಬ್ಬರಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಆ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಕಟ್ಟ ಕಡೆ ಇರ್ತಕ್ಕಂಥ ಮನೆಯವರೆಗೂ ಕೂಡ ಏನು ಒಂದು ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ಮತ್ತು ಎಲೆಕ್ಟ್ರಿಸಿಟಿ ಯೋಜನೆ ಇರ್ಬೋದು, ಗ್ಯಾಸ್ ಉಜ್ವಲ ಯೋಜನೆ ಗ್ಯಾಸ್ ಇರ್ಬೋದು, ಮತ್ತು ಅನ್ನ ಯೋಜನೆಯಲ್ಲಿ ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು, ಒಂದಲ್ಲ ಎರಡಲ್ಲ ಅನೇಕ ಯೋಜನೆಗಳನ್ನ ರೂಪಿಸ್ಕೊಂಡು ತಳಮಟ್ಟಕ್ಕೆ ತಲುಪಿದೆ. ಅದರಿಂದ ಏನು ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಈ ಜಿಲ್ಲೆ ತುಂಬ ಹಿಂದುಳಿದಿದ್ದಾಗ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜು. ಯಾಕೆಂದರೆ ಇಲ್ಲಿ ಹಳ್ಳಿಗಾಡಿನ ಜನಕ್ಕೆ ನಿಜವಾಗಲೂ ಸಹ ಆರೋಗ್ಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಯಾವುದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೌರಿಬಿದನೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಂತಾಮಣಿ, ಈ ಒಂದು ಕ್ಷೇತ್ರಗಳಲ್ಲಿ ಆರೋಗ್ಯ ಒಂದು ವಿಚಾರದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಬೆಂಗಳೂರಿಗೆ ಹೋಗಬೇಕು. ಇವಾಗ ನಮಗೆ 2 ಮೆಡಿಕಲ್ ಕಾಲೇಜುಗಳು, ಅವರ ಒಂದು ಆಸ್ಪತ್ರೆಗಳು ಅವರ ಒಂದು 5 ವರ್ಷದಲ್ಲಿ ಆಗಿದೆ. ಒಂದು ಮುದ್ದೇನಹಳ್ಳಿಯಲ್ಲಿರ್ತಕ್ಕಂಥ ಒಂದು ಫ್ರೀ ಮೆಡಿಕಲ್ ಒಂದು ಹಾಸ್ಪಿಟಲ್ ಒಂದಾಗಿದೆ. ಅದು ಇಡೀ ವಿಶ್ವದಲ್ಲಿಯೇ ಮೊದಲನೆಯದಾಗಿ ಅದು ಫ್ರೀ ಮೆಡಿಕಲ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಅಲ್ಲಿದೆ. ಮತ್ತು ಪೇರೆಸಂದ್ರ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಒಂದು ಮೆಡಿಕಲ್ ಹಾಸ್ಪಿಟಲ್ ಆಗಿದೆ. ಮತ್ತು HN ವ್ಯಾಲಿ ನೀರು ಇವತ್ತು ಬರ ಪರಿಸ್ಥಿತಿ ಇದೆ. ಆ HN ವ್ಯಾಲಿ ನೀರು ಆವತ್ತು ತಂದು ಕೆರೆಗಳಿಗೆ ತುಂಬಿಸದೆ ಹೋಗಿದ್ದ ಪಕ್ಷದಲ್ಲಿ ಇವತ್ತು ಏನು ಬರಗಾಲ. ಇವತ್ತು ನೋಡಿ, ನಿನ್ನೆ ಬಾಗೇಪಲ್ಲಿಯಲ್ಲಿ 41 ಡಿಗ್ರಿ ಟೆಂಪರೇಚರ್ ಇತ್ತು 3 ಗಂಟೆಯಲ್ಲಿ. ನಿನ್ನೆ 41 ಡಿಗ್ರಿ ಟೆಂಪರೇಚರ್ ಅಂದರೆ ಯಾವತ್ತೂ ಕೂಡ 37 ಡಿಗ್ರಿ ಟೆಂಪರೇಚರ್ ದಾಟಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನು ವಾಟರ್ ಟೇಬಲ್ ಇದೆ, ಪ್ರತಿಯೊಂದು ಬೋರ್ವೆಲ್ಲಲ್ಲೂ ಕೂಡ 1500-2000 ಅಡಿ ಆಗಬೇಕಾಗಿತ್ತು. ಇವಾಗ ಬರೀ 600-700 ಅಡಿಯಲ್ಲಿ ನೀರು ಸಿಗುತ್ತೆ. ಸರ್, ಈಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಕಾರ್ಯಕರ್ತರಲ್ಲಿ ಕ್ಷೇತ್ರದಲ್ಲಿ ಒಂದಷ್ಟು ಅಸಮಾಧಾನ ಇತ್ತು. ಸೊ ಅದೆಲ್ಲವೂ ಶಮನ ಆಗಿದೆಯಾ, ಹೇಗೆ? ಏನೋ ಒಂದು ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ನಮ್ಮ ಜಿಲ್ಲಾ
ಏನು 8 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಹಿಂದೆ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು, ಎಕ್ಸ್-MLAಗಳಿರ್ಬೋದು, MP ಇರ್ಬೋದು, ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು ಮತ್ತು ತಳಮಟ್ಟದಲ್ಲಿರ್ತಕ್ಕಂಥ ಬೂತ್ ಎಲ್ಲರ ಒಂದು ಸಭೆಗಳನ್ನು ನಾವು ನಡೆಸಿ ಏನು ನಮ್ಮ ಅಭ್ಯರ್ಥಿಯನ್ನು ಮುಂದೆ ಕುಂಡ್ರಿಸಿ ಎಲ್ಲ ಮಾತಾಡಿ ಎಲ್ಲರಿಗೂ ಸಹ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮದು ಇಡೀ ದೇಶದಲ್ಲಿ ಸಂಘಟನಾತ್ಮಕವಾಗಿರೋ ಪಕ್ಷ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ 4 ವರ್ಷಗಳಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ಇದು 5ನೇ ವರ್ಷ ಆಗ್ತಾಯಿದೆ. 5 ವರ್ಷಗಳ ಸುಮಾರು 600ಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ನಮ್ಮ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಒಂದು ಆರ್ಗನೈಸ್ಡ್ ಪಕ್ಷ. ಬೇರೆ ಕಾಂಗ್ರೆಸ್ ಇರ್ಬೋದು, ಬೇರೆ ಪಕ್ಷಗಳ ಥರ ನಮ್ಮದು ಅನ್ಆರ್ಗನೈಸ್ಡ್ ಅಲ್ಲ. ಎಲೆಕ್ಷನ್ ಟೈಮಲ್ಲಿ ಬರೋದು, ಏನೋ ಅದು ಇದು ಹಂಚೋದು, ಓಟ್ಗಳು ಹಾಕ್ಸ್ಕೊಳ್ಳೋದು, ಅದು ನಮ್ಮದು ಆ ಥರ ಅಲ್ಲ. ಇಡೀ ನಿತ್ಯ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷದ ಒಂದು ಕೆಲಸ. ಅದರಿಂದ ನಾವೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ನಿರಂತರವಾಗಿದ್ದೀವಿ. ಯಾರೂ ಕೂಡ ಅಸಮಾಧಾನ ಇಲ್ಲ, ಅಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಆ ಥರ ಯಾರಾದರೂ ಇದ್ದರೂ ಕೂಡ ನಾವು ಅವ್ರನ್ನ ಕರೆಸಿ ಮಾತಾಡಿ ನಮ್ಮ ಜೊತೆಗೆ ಇದು ಮಾಡ್ತೀವಿ. ನೀವು ತಿಳ್ಕೊಬೋದು, ಬೇರೆ ಪಕ್ಷದಲ್ಲಿ 50-60% ಅಸಮಾಧಾನ, ನಮ್ಮದು 1 or 2% ಇರ್ಬೋದು ಅಷ್ಟೇ. ಆದರೆ ಯಾರು ಕೂಡ ಪಕ್ಷ ಬಿಟ್ಟು ಹೋಗೋರಂತಲ್ಲ. ಈಗ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮೊದಲ ಬಾರಿ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಭೇಟಿ ಆಗಿರಲಿಲ್ಲ. ಇದು ಒಂದು ರಾಂಗ್ ಮೆಸೇಜ್ ಅನ್ನ ಕೊಟ್ಟಿತ್ತು. ಸೊ ಆ ಬಳಿಕ ಭೇಟಿ ಆಗಿದ್ದಾರೆ. ಸೊ ಅದೆಲ್ಲವೂ ಹಾಗಾದ್ರೆ ಬಂಡಾಯ ಶಮನ ಆಗಿದೆಯಾ, ಹೇಗೆ ಸರ್? ಬಂಡಾಯ ಅಂತಲ್ಲ, ಬಂಡಾಯ ಅಲ್ಲ ಆ್ಯಕ್ಚುಲಿ. ಆ ವಿಚಾರವನ್ನು ಬಂಡಾಯ ಅಂತ ನಾವು ಹೇಳೋಕ್ಕಾಗಲ್ಲ. ಅಸಮಾಧಾನ ಅಂತ ಆದರೂ ಅದು ಶಮನ ಆಗಿದೆಯಾ, ಹೇಗೆ? ಇರ್ಬೋದು ಅಷ್ಟೇ. ಏನು ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರೇ ಏನೇ ಆಗಲಿ ವರಿಷ್ಠರು ಏನು ಒಂದು ನಿರ್ಧಾರ ತಗೊತಾರೋ ಇಟ್ಸ್ ಅನ್ ಫೈನಲ್. ಯಾವುದೇ ಕಾರಣಕ್ಕೆ ಚೇಂಜಸ್ ಆಗೋದು ಇಲ್ಲ. ಅವರ ಕೇಂದ್ರದ ನಿರ್ಧಾರ ಅಂತಿಮ ನಿರ್ಧಾರ. ಅದೊಂಥರ ನಮ್ಮಲ್ಲಿ ಈ ಮಹಾಭಾರತ ಇದ್ದಂಗೆ, ಒಂಥರ ನಾವು ಬೇರೆಯವ್ರು ಬೈಬಲ್ ಅಂತಾರೆ, ನಾನು ಹೇಳೋದು ಮಹಾಭಾರತ ಇದ್ದಂಗೆ. ಇಟ್ಸ್ ಎ ಕ್ಲಿಯರ್ ಡಿಕ್ಲೇರ್ ಆದಮೇಲೆ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಲ್ಲ. ಇದ್ರೂ ಕೂಡ ಎಲ್ಲ ಕೂಡ ಶಮನ ಆಗಿದೆ. ಮೊನ್ನೆ ವಿಶ್ವನಾಥ್ ಅವ್ರ ಮನೆಗೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೋಗಿದ್ದರು. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ರಾಧಾ ಮೋಹನ್ ಅಗರ್ವಾಲ್ ಜಿ ಅವರು ಕೂಡ ಅವ್ರ ಜೊತೆಗೆ ಹೋಗಿದ್ದರು. ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಎಲ್ಲರೂ ಹೋಗಿ ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಮಾಧಾನ ಆಗಿದೆ. ಇವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಅಸಮಾಧಾನ ಕ್ವಶನ್ನೇ ಇಲ್ಲ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಡಾಕ್ಟರ್ ಕೆ ಸುಧಾಕರ್ ಅವ್ರ ಪರವಾಗಿ ಅನುಕಂಪದ ಅಲೆ ಏನಾದರೂ ಎದ್ದಿದ್ಯಾ, ಹೇಗೆ? ಯಾಕಂದರೆ ನಾಮಿನೇಷನ್ ದಿನ ರ್ಯಾಲಿ ನಡೆಸುವಂತಹ ಸಂದರ್ಭದಲ್ಲಿ ಭಾವುಕರಾದರು, ಕಣ್ಣೀರು ಕೂಡ ಹಾಕಿದ್ರು, ನಾನು ತಪ್ಪು ಮಾಡಿಲ್ಲ ಅಂತ. ಸೊ ಏನಾದರೂ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಡೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅನುಕಂಪದ ಅಲೆ ಕ್ರಿಯೇಟ್ ಆಗಿದೆಯಾ? ಇಲ್ಲ, ಅವರು ನಮ್ಮ 4 ವರ್ಷ ಮಂತ್ರಿಗಳಾಗಿದ್ದಾಗ ಅನೇಕ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅತ್ಯಂತ ಹೆಚ್ಚಿನ ಅನುದಾನಗಳನ್ನು ಇಡೀ ಕರ್ನಾಟಕದಲ್ಲೇ ಹೇಳಬೇಕಂದ್ರೆ ಸುಮಾರು 1,500 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ತಂದು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಕೆಲಸದಲ್ಲಿ ಇವತ್ತು ನೀವು ಹೋಗ್ತಾ ಇರ್ತಕ್ಕಂಥ ರಸ್ತೆಗಳಿರ್ಬೋದು, ಅತ್ಯಂತ ತುಂಬ ಚೆನ್ನಾಗಿ ಇದಕ್ಕೆ ರಸ್ತೆಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಕಿಡಿಯ ನೀರಿನ ಯೋಜನೆಗಳು ಹಳ್ಳಿಗಳಿರ್ಬೋದು, ಮತ್ತು ನೀವು ಚಿಕ್ಕಬಳ್ಳಾಪುರ ನೋಡ್ಬೋದು ಅನೇಕ ಒಂದು ಪಾರ್ಕ್ಗಳು ಇವತ್ತು ಬೆಂಗಳೂರಿಗೆ ಸಮಾನಾಂತರವಾಗಿರ್ತಕ್ಕಂಥ ಒಂದು ಪಾರ್ಕ್ಗಳನ್ನು ಡೆವಲಪ್ ಮಾಡಿದ್ದಾರೆ, ಪ್ಲೇ ಗ್ರೌಂಡ್ಸನ್ನು ಡೆವಲಪ್ ಮಾಡಿದ್ದಾರೆ. ಆದರೆ ಏನೋ ಅವರು ಮಂತ್ರಿಯಾಗಿದ್ದಾಗ ಅವರಿಗೆ ಇಡೀ ಕರ್ನಾಟಕದ ಒಂದು ಉಸ್ತುವಾರಿ ಇದ್ದಿದ್ದರಿಂದ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಇದ್ದಿದ್ದರಿಂದ ಅವರು ಜನಗಳನ್ನು ಹತ್ತಿರದಲ್ಲಿ ಹೋಗೋಕ್ಕೆ ಸ್ವಲ್ಪ ದೂರ ಆಗಿರ್ಬೋದೇನೋ ಅನಿಸುತ್ತೆ. ಅದು ಎಲ್ಲ ಇವಾಗ 6 ತಿಂಗಳಲ್ಲಿ ಏನಾಗಿದೆ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಡು ಇದು ಬಂದಿದ್ದಾರೆ. ಮತ್ತು ಜನಗಳಿಗೆ ಏನಕ್ಕೆ ಬೇಜಾರಾಗಿದೆ ಅಂದರೆ ಇವಾಗ 6 ತಿಂಗಳ ಹಿಂದೆ ನಮ್ಮ ಕಾಂಗ್ರೆಸ್ನ MLA ಇಲ್ಲಿ ಗೆದ್ದಿದ್ದಾರಲ್ಲ, ಅವರು ಕೊಡ್ತಾ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಮತ್ತು 6 ತಿಂಗಳಲ್ಲಿ ಅವ್ರು ಎಷ್ಟು ಅನುದಾನ ತಂದಿದ್ದಾರೆ, ಎಷ್ಟು ಬಡ್ಜೆಟ್ ತಂದಿದ್ದಾರೆ, ಇದನ್ನು ಜನ ಇವತ್ತು ಪ್ರತಿಯೊಬ್ಬರು ಪ್ರಬುದ್ಧರಾಗಿದ್ದಾರೆ. ಸಾಮಾನ್ಯ ವೋಟರ್ ಕೂಡ ಇವತ್ತು ತುಂಬ ನಾಲೆಡ್ಜ್ ಇದೆ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ. ಇವತ್ತು ರೋಡ್ ಕ್ಲೀನ್ ಮಾಡ್ತಾ ಹಿಡಿದು ಏನು ಕಸ ಗುಡಿಸೋರಿಂದ ಹಿಡಿದು ಎಲ್ಲ ಮಾಡಿದ್ರು ಇದೆ ಸ್ಮಾರ್ಟ್ಫೋನ್ ಇದರಿಂದ ಅವ್ರಿಗೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ. ಅದರಿಂದ 6 ತಿಂಗಳಿಂದ ಏನಾಗಿದೆ. ಮತ್ತು ಕಳೆದ 2-3 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು, ಬಿಜೆಪಿಗೆ ನೀವು ಮತ ಹಾಕಿದ್ರೆ ಗ್ಯಾರಂಟಿಗಳು ಸ್ಟಾಪ್ ಆಗುತ್ತೆ ಅಂತ. ಮೇಡಮ್, ಒಂದು ವಿಷಯ ಹೇಳ್ಬೋದು ಅಲ್ಲ, ಅವರ ಅಪ್ರಬುದ್ಧತೆ ಅಂತ ಹೇಳ್ಬೋದು. ಯಾಕಂದರೆ ಆ ಗ್ಯಾರಂಟಿಗಳು ಏನು ಅಂತ
ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನಲ್ಲಿ 50% ಹೆಣ್ಣುಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಇವತ್ತು ಗೊತ್ತಾಗಿದೆ ಏನು ನಮಗೆ ಬಸ್ ಚಾರ್ಜ್ ಫ್ರೀ ಕೊಟ್ಬಿಟ್ಟು ನಮ್ಮ ಬೇರೆ ಒಂದು ವಿಚಾರಗಳಲ್ಲಿ ಅದರ 4% ವಾಪಸ್ ತಗೊತಾ ಇದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಒಂದು ಲೆಕ್ಕಾಚಾರದಲ್ಲಿದೆ. ನಾವೇನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಹಾಗಾಗಿ ಕರ್ನಾಟಕದ ಜನರು ನಮ್ಮ ಕೈ ಹಿಡಿತಾರೆ ಅಂತ. ಹಾಗಾದ್ರೆ ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗತ್ತಾ? ತಾವು ಎಲ್ಲ ವಿಧಾನಸಭೆ ಕ್ಷೇತ್ರಗಳನ್ನು ಒಂಚೂರು ತಾವು ಇಂಟರ್ವ್ಯೂ ಮಾಡಿ, ಅದು ಹೆಣ್ಣು ಮಕ್ಕಳನ್ನೇ ನೀವು ಇಂಟರ್ವ್ಯೂ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಈ ಲೆಕ್ಕಾಚಾರದಲ್ಲಿದೆ ಆಲ್ರೆಡಿ. ಕೆಲವರು ಹೇಳ್ಬಿಡ್ತೀನಿ, ಹೆಣ್ಣು ಮಕ್ಕಳು ಪರವಾಗಿದ್ದಾರೆ, ನೀವು ಸ್ವಲ್ಪ ಇಂಟರ್ವ್ಯೂ ಮಾಡಿ ಗೊತ್ತಾಗುತ್ತೆ. ಅವ್ರು ಕೊಡೋ ಉತ್ತರದಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಏನು ಗ್ಯಾರಂಟಿಗಳಿದೆ 10% ಮಾತ್ರ ಅದು ಸಕ್ಸಸ್ ಆಗಿದೆ ಹೊರತು ಇನ್ನು 80% ಫೇಲ್ಯೂರೇ. ಯಾವತ್ತೂ ಆ ಯೋಜನೆಗಳನ್ನು ಯಾಕಂದರೆ ಇವತ್ತು ನೀವು ನೋಡ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ತಗೊಂಬಂದ್ಬಿಟ್ಟು ಹಾಕ್ಬಿಟ್ಟು ಕೇವಲ 6 ತಿಂಗಳು 9 ತಿಂಗಳಲ್ಲಿ ಎಲ್ಲ ಬಡ್ಜೆಟ್ ಎಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಇರೋ ಯೋಜನೆಗಳಿಗೆ ಏನು ಮಾಡ್ತಾರೆ ಅವರು? ಓಕೆ ಸರ್, ಈಗ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೇಗಿರುತ್ತೆ ಪ್ರಚಾರ? ಸ್ಟಾರ್ ಪ್ರಚಾರಕರು ಯಾರಾದರೂ ಕ್ಷೇತ್ರಕ್ಕೆ ಬರ್ತಿದ್ದಾರಾ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೇಡಮ್, ನಮ್ಮ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ರೈತ ನಾಯಕರಾಗಿರ್ತಕ್ಕ BS ಯಡಿಯೂರಪ್ಪನವರು ಬರ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರಣ್ಣವರು ಬರ್ತಾರೆ. ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ. ಅನೇಕ ಹಿರಿಯ ನಾಯಕರು, ಮೊನ್ನೆ MTB ನಾಗರಾಜ್ ಇರ್ಬೋದು, ಬೈರತಿ ಬಸವರಾಜ್ ಇರ್ಬೋದು, PC ಮೋಹನ್ ಅವರು ಇರ್ಬೋದು, ತಾರಾ ಇರ್ಬೋದು, ಅನೇಕ ನಾಯಕರು, ಎಲ್ಲ ಸಮುದಾಯದ ನಾಯಕರು, ಮತ್ತು ನಾರಾಯಣ ಸ್ವಾಮಿ ಅವರು. ಕೇಂದ್ರದಿಂದ ಯಾರಾದರೂ ಬರುವಂತಹ ಚಾನ್ಸಸ್ ಹೆಚ್ಚಿದೆಯಾ? ಹೇಗೆ ಏನಾದರೂ ಅಪ್ರೋಚ್ ಮಾಡಿದ್ದೀರಾ ಹೇಗೆ ಸರ್? 14ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ದೇವನಹಳ್ಳಿಯಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಕ್ರಮ ಇದೆ. ಅದಾದ ನಂತರ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜನಾಥ್ ಸಿಂಗ್ ಅವರು ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಮತ್ತು ನಮ್ಮ ಪವನ್ ಕಲ್ಯಾಣ್, ಆಂಧ್ರದ ಸಿನಿ ಸ್ಟಾರ್ ಆಗಿರ್ತಕ್ಕ ಪವನ್ ಕಲ್ಯಾಣ್ ಇರ್ಬೋದು, ಎಲ್ಲರೂ ಬರ್ತಕ್ಕಂಥ ಒಂದು ಯೋಜನೆಗಳಿದೆ. ಅದರ ಪ್ರಕಾರ ಎಲ್ಲ ಬಂದು ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ಅನ್ಸುತ್ತೆ? ಸುಮಾರು ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ನಾವು ಈ ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋದು ಅಭಿಪ್ರಾಯ ಅಲ್ಲ, ಇದು 100ಕ್ಕೆ 100% ದೃಢವಾಗಿರ್ತಕ್ಕಂಥ ನಂಬಿಕೆ. ಯಾಕಂದರೆ ಮೊನ್ನೆ ಏನು ವಿಧಾನಸಭಾ ಚುನಾವಣೆಗಳು ನಡೆದಿರ್ತಕ್ಕಂಥದ್ದಲ್ಲಿ 8 ಲೋಕಸಭಾ ಕ್ಷೇತ್ರಗಳಿಂದ 6,10,000 ಮತಗಳನ್ನು ಕಾಂಗ್ರೆಸ್ ಪಡೆದಿತ್ತು. 5,60,000 ಮತಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದಿದೆ. ಕೇವಲ 50,000 ಓಟುಗಳಿದೆ ಡಿಫ್ರೆನ್ಸ್. ಅದರಲ್ಲೂ ಕೂಡ ಇವತ್ತು JDS ನಮ್ಮ ಪರವಾಗಿ ನಿಂತಿರೋದ್ರಿಂದ 2.5-3 ಲಕ್ಷ ಓಟುಗಳು ನಮಗೆ ಬರುತ್ತೆ. ಲಾಸ್ಟ್ ಟೈಮ್ JDS ಕೂಡ ಸುಮಾರು 1,2.5 ಲಕ್ಷ ಮತಗಳನ್ನು ಪಡೆದಿತ್ತು. ಆ ಮತಗಳು ನಮಗೆ ಆ್ಯಡ್ ಆನ್ ಆಗುತ್ತೆ. ಮತ್ತು ಗೌರಿಬಿದನೂರಲ್ಲಿರ್ಬೋದು, ಬಾಗೇಪಲ್ಲಿಯಲ್ಲಿರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, CPM ಇರ್ಬೋದು, ಅದು ಸುಮಾರು 1 ಲಕ್ಷ ಮತಗಳಿದೆ. ಅದಕ್ಕಿಂತ ಮಿಗಿಲಾಗಿ ನಾನು ಹೇಳೋದು, ಏನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ನಮ್ಮ ಇಲ್ಲಿನ ಒಂದು ಲೋಕಲ್ ಜನ ಏನಿದ್ದಾರೆ, ಮತದಾರ ಏನಿದ್ದಾರೆ, ಕಾಂಗ್ರೆಸ್ನ ಮತಗಳು ಸುಮಾರು 50% ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿಜಿಯವರ ಪರ ಇದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇದು ರಾಜಕೀಯ ಕಣ. ಇದು ರಾಜಕೀಯ ಕಣದಲ್ಲಿ ಅವರ ಪಕ್ಷ ಅವರನ್ನು ನಿರ್ಧಾರ ಮಾಡಿದೆ. ಅವ್ರದ್ದು ಪ್ರಬಲ ಒಂದು ಆಕಾಂಕ್ಷಿಗಳಿದ್ದರು. ಯಾರು? ನಮ್ಮ ವೀರಪ್ಪ ಮೊಯ್ಲಿ ಅವರಿದ್ದರು, ರಕ್ಷಾರಾಮಯ್ಯ ಅವರಿದ್ದರು, ಶಿವಶಂಕರ್ ರೆಡ್ಡಿ ಅವರು ಹಾಗೆ ವೀರಪ್ಪ ಮೊಯ್ಲಿ ಅವರು ಎಲ್ಲೂ ಕೂಡ ರಕ್ಷಾರಾಮಯ್ಯ ಅವರ ಪರವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಅದು ಎಲ್ಲ ಒಂದು ಕಡೆ ಹಿನ್ನಡೆಗೆ ಕಾರಣ ಆಗ್ಬೋದು. ಹಾಗಾದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಇರ್ಬೋದೇನೋ, ಯಾಕಂದರೆ ಅದು ನಮಗೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ತಾವು ಹೇಳ್ದಂಗೆ ತಮ್ಗೆ ಮಾಹಿತಿ ಬಂದಿರೋದ್ರೆ ನಿಜ ಇರ್ಬೋದೇನೋ, ಇದ್ದರೆ ಅದು ಒಂದು ಆ್ಯಡ್ ಆಗುತ್ತೆ. ಯಾಕಂದರೆ ಅವರೆಲ್ಲ ಕೂಡ ಮೇಲ್ಗಡೆ ಕಾಂಗ್ರೆಸ್ಸಲ್ಲಿ ಇದ್ದರೂ ಕೂಡ ನರೇಂದ್ರ ಮೋದಿಜಿಯವರ ಬಗ್ಗೆ ಅವ್ರಿಗೆ ಹೆಚ್ಚಿನ ಒಲವಿದೆ. ಈ ದೇಶದ ಬಗ್ಗೆ, ಈ ರಾಷ್ಟ್ರೀಯತೆ ಬಗ್ಗೆ, ಈ ಸನಾತನ ಧರ್ಮದ ಬಗ್ಗೆ ಅವರು ಕೂಡ ಈ ಒಂದು ಮಣ್ಣಲ್ಲಿ ಬೆಳೆದಿರೋರು, ಬಂದಿರೋರು. ಇವತ್ತು ನೋಡ್ತಾ ಇದ್ದಾರೆ ಇಡೀ ದೇಶ ಯಾವ ಕಡೆ ಮುನ್ನಡೀತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾವು ಎಡವಿದರೆ ಏನು ಆಗ್ತೀವಿ, ಇನ್ನು 10, 15, 20 ವರ್ಷಗಳು ಏನು ಆಗ್ಬೋದು ಅನ್ನೋದನ್ನು ಎಲ್ಲರಿಗೂ ಗಮನಕ್ಕೆ ಬಂದಿದೆ. ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾರೆ, ವಿಧಾನಸೌಧದಲ್ಲಿ ನಮ್ಮ ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮಾತನ್ನು ಮಾತಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಏನು ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮತ್ತು ಇಲ್ಲಿ ರಾಮೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಅದರ ಹಿಂದೆ ಯಾರಿದ್ದಾರೆ, ಯಾವ ಒಂದು ವಿಧ್ವಂಸಕ ಕೃತ್ಯ ಮಾಡ್ತಕ್ಕಂಥ ಜನ ಇದ್ದಾರೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ.
ಇವತ್ತು ಈ ದೇಶದಲ್ಲಿ ಎಲ್ಲ ಪಕ್ಷಗಳಿಗೂ ಅರ್ಥ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ. ಇವತ್ತು ಹೇಳಬೇಕಂದ್ರೆ 40 ಸೀಟ್ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, 400 ಸೀಟ್ ಬರ್ತಕ್ಕಂಥ ಒಂದು ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರ ಒಂದು ಆಶಾಭಾವನೆಗಳು ಯಾವ ಥರ ಇದೆ ಅಂದರೆ 8 ಲೋಕಸಭಾ ಕ್ಷೇತ್ರಗಳಲ್ಲಿ 40 ಸೀಟುಗಳನ್ನು ಅಭ್ಯರ್ಥಿಗಳನ್ನು ತಗೊತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂಥ ಅಭ್ಯರ್ಥಿನ ಇಲ್ಲಿಂದ ಕಳಿಸಿದ್ರೆ ಅವರು ದೇಶಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ 400 ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದರೆ ನಾವು ಏನಾಗುತ್ತೆ ಅಂತ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ತಮಗೆ ಎಷ್ಟು ಸೀಟ್ ಬರಬಹುದು ಅಂತ ಅನ್ಸುತ್ತೆ ಸರ್? 28ಕ್ಕೆ 25 ಸೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಬರುತ್ತೆ. ಇನ್ನು 3 ಸೀಟ್ ಏನಿದೆ JDSದು 3 ಸೀಟ್, ಟೋಟಲ್ 25 + 3 28 ಸೀಟುಗಳು ಕೂಡ ಭಾರತೀಯ ಜನತಾ ಪಕ್ಷ ನಾವು ಗೆಲ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿ ಅಭ್ಯರ್ಥಿಯೇ ಸಂಸದರಾಗ್ತಾರೆ ಅನ್ನುವಂತಹ ಮಾತುಗಳನ್ನು ಏನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ರಾಮಲಿಂಗಪ್ಪ ಅವರು ಹೇಳ್ತಾ ಇರುವಂತಹ ಮಾತು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಚಿಕ್ಕಬಳ್ಳಾಪುರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.